ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನ ಕೊಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಏನು ಎಂಬಿ ಪಾಟೀಲ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನ ಕೊಡಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿರುವಂಥದ್ದು. ಯಾರನ್ನ ಮಂತ್ರಿ ಮಾಡ್ತಾರೋ ಮಾಡಲಿ, ನೋಡಿ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನ ಕೊಡಲೇಬೇಕು. ಈ ರೀತಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಎಂಬಿ ಪಾಟೀಲ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾರನ್ನ ಮಂತ್ರಿ ಮಾಡ್ತಾರೋ ಮಾಡಲಿ, ಆದ್ರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನ ಕೊಡ್ಲಿ. ಯಾರನ್ನು ಬೇಕಾದ್ರೂ ಮಂತ್ರಿ ಮಾಡ್ಲಿ, ಪರವಾಗಿಲ್ಲ, ಆದ್ರೆ ಇನ್ನೊಂದು ಮಂತ್ರಿಗಿರಿ ಕೊಡ್ಲೇಬೇಕು. ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಂತ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಬೇಡಿಕೆ ಇಟ್ಟಿದ್ದಾರೆ. ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿ ಕೊಡ್ಲೇಬೇಕು, ಏನಾದ್ರೂ ಆಗ್ಲಿ ಇನ್ನೊಂದು ಮಂತ್ರಿಗಿರಿ ಬೇಕೇ ಬೇಕು. ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಈ ರೀತಿ ಎಂಬಿ ಪಾಟೀಲ್ ಬೇಡಿಕೆ ಇಟ್ಟಿದ್ದಾರೆ. ಯಾರನ್ನು ಬೇಕಾದ್ರೂ ಮಂತ್ರಿ ಮಾಡಿ, ಯಾರನ್ನು ಮಾಡ್ತಿರೋ ಗೊತ್ತಿಲ್ಲ, ಯಾರನ್ನಾದ್ರೂ ಮಾಡಲಿ, ಆದ್ರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಂತ ಎಂಬಿ ಪಾಟೀಲ್ ತಿಳಿಸಿರುವಂಥದ್ದು. ಯಾರನ್ನಾದ್ರೂ ಮಂತ್ರಿ ಮಾಡಲಿ, ಯಾರನ್ನ ಮಾಡ್ತಾರೋ ಮಾಡಲಿ, ಅದು ತೊಂದರೆ ಇಲ್ಲ, ಆದ್ರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿ ಬೇಕೇ ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎಂಬಿ ಪಾಟೀಲ್. ನೋಡಿ ಹೆಂಗಾಗ್ತಿದೆ ಅಂದರೆ ಯಾರಿಗೆ ಕೊಡೋದಪ್ಪ, ಯಾರಿಗೆ ಬಿಡೋದಪ್ಪ ಅನ್ನುವಂಥ ಪರಿಸ್ಥಿತಿ ಈಗ ರಾಜ್ಯ ನಾಯಕರಿಗೆ. ನಮಗೂ ಬೇಕು ಮಂತ್ರಿಗಿರಿ ಅಂತ ಮುಗಿ ಬೀಳ್ತಿದ್ದಾರೆ. ಇನ್ನು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಫೈಟ್ ಯಾರ ಮಧ್ಯೆ ನಡೀತಾ ಇದೆ ಅಂತ ನೋಡಿದ್ರೆ ಶಿವಾನಂದ ಪಾಟೀಲ್ ಇದ್ದಾರೆ, ಅಪ್ಪಾಜಿ ನಾಡಗೌಡ ಇರುವಂಥದ್ದು, ಜೊತೆಗೆ ವಿಠಲ್ ಕಟಕದೊಡ್ಡ ಇದ್ದಾರೆ, ಯಶವಂತ ರಾಯ್ ಪಾಟೀಲ್ ಇದ್ದಾರೆ. ಇವರು ಕೂಡ ಆಕಾಂಕ್ಷಿಯಾಗಿರುವಂಥದ್ದು. ಅಂದರೆ ಫೈಟ್ ನಡೀತಾ ಇದೆ. ಅಶೋಕ್ ಇವ್ರ ನಡುವೆ ಕೂಡ ಮನಗೋಳಿ ಇವರು ಕೂಡ ಇದ್ದಾರೆ. ಎಂಬಿ ಪಾಟೀಲ್ ಇವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದಾರೆ. ಫೈಟ್ ನಡೀತಾ ಇದೆ. ಯಾರಿಗೆ ಬೇಕಾದರೂ ಕೊಡಲಿ, ಆದರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಇಲ್ಲಿ ಮನವಿ ಮಾಡಿರುವಂಥದ್ದು. ಅಂದರೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಹಳಷ್ಟು ಫೈಟ್ ಇರುವಂಥದ್ದು ಸಚಿವ ಸ್ಥಾನಕ್ಕಾಗಿ. ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಫೈಟ್ ನಡೆಸ್ತಾ ಇದ್ದಾರೆ. ಇಲ್ಲಿ ಎಂಬಿ ಪಾಟೀಲ್ ಕೂಡ ಆಕಾಂಕ್ಷಿಯಾಗಿರುವಂಥದ್ದು. ಡಿಕೆ ಕ್ಯಾಬಿನೆಟ್ ಸೇರ್ಪಡೆಯ ಆಕಾಂಕ್ಷಿಯಾಗಿದ್ದಾರೆ. ವಿಜಯಪುರಕ್ಕೆ ಮತ್ತೊಂದು ಮಂತ್ರಿಗಿರಿ ನೀಡಬೇಕು, ಇಲ್ಲಿ ನನಗೆ ಕೊಡಿ ಅಂತ ಹೇಳ್ತಿಲ್ಲ, ಯಾರಿಗೆ ಬೇಕಾದರೂ ಕೊಡಲಿ, ಯಾರಿಗೆ ಕೊಡ್ತಾರೋ ಕೊಡಲಿ, ಹೈಕಮಾಂಡ್ಗೆ ಅದು ಬಿಟ್ಟಂತಹ ವಿಚಾರ. ಆದರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನು ನೀವು ನೀಡಲೇಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎಂಬಿ ಪಾಟೀಲ್. ಯಾರನ್ನು ಬೇಕಾದರೂ ಮಾಡಲಿ, ಯಾರನ್ನು ಮಾಡ್ತಾರೋ ಮಾಡಲಿ ಮಂತ್ರಿಯನ್ನು, ಆದರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿ ಬೇಕು, ಇನ್ನೊಬ್ಬರು ಸಚಿವರು ಬೇಕು ಅಂತ ಎಂಬಿ ಪಾಟೀಲ್ ಈಗ ಬೇಡಿಕೆ ಇಟ್ಟಿದ್ದಾರೆ. ಅಂದರೆ ಅವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು, ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ, ಮಂತ್ರಿಗಿರಿಯ ಫೈಟ್ನಲ್ಲಿದ್ದಾರೆ. ಇಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೋ ಗೊತ್ತಿಲ್ಲ. ಎಂಬಿ ಪಾಟೀಲ್ ಹೇಳ್ತಾರೆ, ಇದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ, ಯಾರನ್ನು ಬೇಕಾದರೂ ಮಾಡಲಿ, ಆದರೆ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನು ನೀಡಲಿ ಅಂತ ಅವರ ಬೇಡಿಕೆ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅಂದರೆ ಇರುವಂತಹ 20 ಸ್ಥಾನಕ್ಕೆ ಸಾಕಷ್ಟು ಶಾಸಕರು ಲಾಭಿ ನಡೆಸ್ತಾ ಇದ್ದಾರೆ. ನಾನು ಮಂತ್ರಿ ಆಗಬೇಕು ಅಂತ ಹೇಳಿ ರಾಜ್ಯ ನಾಯಕರ ಬೆನ್ನು ಬಿದ್ದಿದ್ದಾರೆ, ಲಾಭಿ ನಡೆಸ್ತಿದ್ದಾರೆ. ಕೆಲ ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ಮನವೊಲಿಸಿ ಹೇಗಾದರೂ ಸರಿ ಡಿಕೆ ಕ್ಯಾಬಿನೆಟ್ ಸೇರ್ಪಡೆ ಆಗಬೇಕು ಅಂತ ಹೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಇಲ್ಲಿ ಎಂಬಿ ಪಾಟೀಲ್ ವಿಜಯಪುರಕ್ಕೆ ಇನ್ನೊಂದು ಮಂತ್ರಿಗಿರಿಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಮುಸ್ಲಿಂ ಕೋಟಾ, ಹಿಂದುಳಿದ ವರ್ಗಗಳ ಕೋಟಾ, ಮಹಿಳಾ ಕೋಟಾ, ಹೀಗೆ ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ, ನಮಗೂ ಕೊಡಿ, ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು. ಈಗ ಎಂಬಿ ಪಾಟೀಲ್ ಕೂಡ ಇದೇ ಡಿಮ್ಯಾಂಡ್ ಮಾಡಿದ್ದಾರೆ.